ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ಗೀತಾ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ವೆನಸ್ಡೇ ಡೈಲಿ ರೂಟೀನ್ ವ್ಲಾಗ್. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ತುಂಬ ಯೂಸ್ಫುಲ್ ಇದೆ. ನೀವು ಕೂಡ ತುಂಬ ಎಂಜಾಯ್ ಮಾಡ್ತೀರಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ. ನೀವು ಯಾವುದೇ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿ. ಸೊ ಬನ್ನಿ, ಆಗಿದ್ದರೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಬೆಳಗ್ಗೆ 9 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಇವತ್ತಾಕೋ ತುಂಬ ಮ್ಯಾಂಗೋ ಶಿಕರಣಿ ತಿನ್ನಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಒಂದಿಷ್ಟು ವೆಜಿಟೇಬಲ್ಸು ಫ್ರೂಟ್ಸ್ ಎಲ್ಲ ಬೇಕಾಗಿತ್ತು, ಆರ್ಡ್ರ್ ಮಾಡ್ಕೊಂಡಿದ್ದೆ. ಸೊ ನೋಡ್ತಿರ್ಬೋದು, ಕೊತ್ತಂಬರಿ ಮತ್ತು ಮಿಂಟ್, ಟೊಮ್ಯಾಟೋಸ್, ಸೊ ಹಾಗೆ ಆ್ಯಪಲ್ಸ್ ಎಲ್ಲ ಆರ್ಡ್ರ್ ಮಾಡ್ಕೊಂಡಿದ್ದೆ. ತುಂಬಾ ಫ್ರೆಶ್ ಆಗಿತ್ತು. ಹಾಗೆ ಮಾವಿನ ಹಣ್ಣನ್ನು ಕೂಡ ಆರ್ಡ್ರ್ ಮಾಡ್ಕೊಂಡಿದ್ದೆ, ಮಲ್ಲಿಕಾ ಮ್ಯಾಂಗೋ. ಹಾಗೆ ಕ್ಯಾರೆಟು ಮತ್ತು ಕುಕುಂಬರು ಅದೆಲ್ಲ ಬೇಕಾಗಿತ್ತು. ಸೊ ಅದನ್ನು ಕೂಡ ಆರ್ಡ್ರ್ ಮಾಡ್ಕೊಂಡಿದ್ದೆ. ತುಂಬಾ ಫ್ರೆಶ್ ಆಗಿತ್ತು ಕುಕುಂಬರ್ ಅಂತೂ. ಸೊ ಇನ್ನೊಂದು ಏನಂತಂದರೆ ಅಡ್ವಾಂಟೇಜ್ ಏನಂತಂದರೆ, ಆನ್ಲೈನ್ ಆರ್ಡ್ರ್ ಮಾಡಿಕೊಂಡ್ರೆ ಸ್ವಲ್ಪ ಟೈಮ್ ಎಲ್ಲ ಸೇವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸಲ ಅನಿಸುತ್ತೆ. ಇನ್ನೊಂದು ಸಲ ಏನು ಅನಿಸುತ್ತೆ ಅಂತಂದರೆ, ಹೊರಗಡೆ ಹೋಗಿ ನಾವೇ ನೋಡಿಬಿಟ್ಟು ಫ್ರೆಶ್ ಆಗಿ ತರೋದು ಬೆಟರ್ ಅನಿಸುತ್ತೆ. ಆನ್ಲೈನಲ್ಲೇನು ಫ್ರೆಶ್ ಆಗೆಲ್ಲ ಹಾಕಿರ್ತಾರೆ. ಸೊ ಸಮ್ ಟೈಮ್ ಫ್ರೂಟ್ಸ್ ಎಲ್ಲ ಇಲ್ಲಿ ನೋಡ್ತಿರ್ಬೋದು ನೀವು. ಮ್ಯಾಂಗೋಸ್ ಆರ್ಡ್ರ್ ಮಾಡಿದ್ನಲ್ಲ, ಸೊ ಇಷ್ಟೊಂದು ಕಾಯಿ ಹಾಕಿಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಲೋಕಲ್ ಶಾಪಿಗೆ ಹೋಗಿಬಿಟ್ಟು ನಮಗೆ ಹಣ್ಣು ಬೇಕಂದರೆ ಯಾವ ಥರ ಬೇಕು ಆರಿಸ್ಕೊಂಡು ನಾವೇ ತರ್ಬೋದು. ಸೊ ನನಗಂತೂ ತುಂಬ ಡಿಸಪಾಯಿಂಟ್ ಆಯ್ತು ಇವತ್ತಂತೂ. ಇಷ್ಟೊಂದು ಕಾಯಿಗಳು ಹಾಕಿದ್ರು. ನನಗೆ ಇವತ್ತು ಶೇಖರಣೆ ಮಾಡಬೇಕಂತಿತ್ತು. ಸೊ ಹಾಗಾಗಿ ತುಂಬ ಡಿಸಪಾಯಿಂಟ್ ಆಯಿತು. ಸೊ ಇದು ಹಣ್ಣಾಗಬೇಕಂತಂದರೆ ಇನ್ನೂ 4ರಿಂದ 5 ದಿವಸ ಅಂತೂ ಮಿನಿಮಮ್ ಬೇಕೇ ಬೇಕು. ಈ ಥರ ನಾನು ಮೇಲೇನಿದೆ ಟಿಪ್ ಇದ್ದಾವಲ್ಲ, ಅದನ್ನು ಮೇಲ್ಗಡೆ ಮಾಡಿಬಿಟ್ಟು ಇಡ್ತಾಯಿದ್ದೀನಿ. ಇದು ಇದೇ ಬಾಕ್ಸಲ್ಲಿ ನೋಡ್ತಿರ್ಬೋದು ನೀವು, ಅಲ್ಲಿ ಗಾಳಿ ಆಡಲಿಕ್ಕೆ ಹೋಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ಓಪನ್ ಮಾಡಿ ನೀವು ಮೇಲೆ ಒಂದು ಟವಲನ್ನು ಹಾಕಿಬಿಟ್ಟು ಇಟ್ಬಿಟ್ರೆ ಒಂದು 4ರಿಂದ 5 ದಿವಸದಲ್ಲಿ ತುಂಬ ಚೆನ್ನಾಗಿ ಹಣ್ಣಾಗತ್ತೆ. ನ್ಯಾಚುರಲಾಗಿ ಹಣ್ಣು ಮಾಡ್ಕೋಬೋದು. ಸೊ ನಾನು ಹಾಗೆ ಇದನ್ನು ಇಟ್ಬಿಡ್ತೀನಿ. ಹಣ್ಣೆಲ್ಲ ಆಗುತ್ತೆ, ಬಟ್ ನಮಗೆ ಬೇಕಾದ ಟೈಮಲ್ಲಿ ನಮಗೆ ಸಿಗೋದಿಲ್ಲ ಅಷ್ಟೇ. ಬಿಟ್ಟರೆ ಬೇರೆ ಏನಿಲ್ಲ, ಎಲ್ಲ ಫ್ರೆಶ್ ಆಗೇ ಇರುತ್ತೆ. ಎಲ್ಲ ವೆಜಿಟೇಬಲ್ಸ್ ಅಂತೂ ಚೆನ್ನಾಗಿ ಫ್ರೆಶ್ ಇತ್ತು. ಸೊ ನನಗೆ ಮ್ಯಾಂಗೋಸ್ ಮಾತ್ರ ಸ್ವಲ್ಪ ಡಿಸಪಾಯಿಂಟ್ ಆಯ್ತು ಅಷ್ಟೇ. ಸೊ ಅದಕ್ಕೋಸ್ಕರ ನಾನು ಇವತ್ತು ಶೇಖರಣೆ ಮಾಡೋ ಪ್ಲ್ಯಾನ್ ಇತ್ತಲ್ವ, ನಾನು ಮತ್ತೆ ನನ್ನ ಹಸ್ಬೆಂಡ್ನ ಲೋಕಲ್ ಶಾಪ್ ಕಡೆ ಕರೆಸಿಬಿಟ್ಟು ಮತ್ತೆ ಹಣ್ಣನ್ನು ತರಿಸ್ಕೊಂಡೆ. ಹಣ್ಣಾದಂಥ ಹಣ್ಣು ಬೇಕಾಗಿತ್ತು ನನಗೆ. ಈ ಥರದ ಹಣ್ಣಿಂದ ಮಾಡೋಕ್ಕಾಗಲ್ವಲ್ಲ, ಅತ್ತಾಗ ಕಾಯಿನೂ ಅಲ್ಲ ಅತ್ತಾಗ ಹಣ್ಣೂ ಅಲ್ಲ, ಆ ಥರ ಇದ್ದಾವೆ. ಸೊ ಅದಕ್ಕೋಸ್ಕರ ಹೊರಗಡೆಯಿಂದ ಮತ್ತೆ ನಾನು ಮ್ಯಾಂಗೋಸು ತರಿಸ್ಕೊಂಡೆ. ಫ್ರೂಟ್ಸು ಮತ್ತು ತರಕಾರಿ ಎಲ್ಲ ಎತ್ತಿಟ್ಕೊಂಡಿದ್ದಾಯಿತು. ಸೊ ಇವಾಗ ಸೊಪ್ಪನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಸೊ ಎಷ್ಟೇ ಫ್ರೆಶ್ ಆಗಿದ್ರೂ ನಾವು ಹಾಗೆ ಏನಾದರೂ ಇಟ್ಬಿಟ್ರೆ ಸೊಪ್ಪಂತರೂ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು ಯಾವಾಗಲೇ ಸೊಪ್ಪು ಅಥವಾ ಈ ಥರ ಲೀಫಿ ವೆಜಿಟೇಬಲ್ಸ್ ಏನೇ ತೊಗೊಂಬರಲಿ ಆವಾಗಲೇ ಈ ಥರ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅಂದರೆ ನೀವು ತುಂಬ ದಿನ ಇಟ್ಕೋಬೋದು, 15 ದಿವಸವರೆಗೂ ಫ್ರೆಶ್ ಆಗಿ ಇಟ್ಕೋಬೋದು. ಸೊ ಅದನ್ನೆಲ್ಲ ನಾನು ಇವಾಗ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಥರ ಟಿ ವಿ ನೋಡ್ತಾ ಸ್ವಲ್ಪ ಬೋರ್ ಆಗ್ತಿರತ್ತೆ. ಈ ಥರ ಸೊಪ್ಪೆಲ್ಲ ಬಿಡಿಸ್ಬೇಕಾದ್ರೆ ಟಿ ವಿ ನೋಡ್ಕೊಳ್ತಾ ಈ ಥರ ಕೆಲಸಗಳನ್ನೆಲ್ಲ ಮಾಡ್ಕೊಂಡ್ಬಿಡ್ತೀನಿ. ಸೊ ಈ ಥರ ಕೊತ್ತಂಬರಿ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಒಂದು ಬಾಕ್ಸಲ್ಲಿ ಒಂದು ಟಿಶ್ಯೂ ಪೇಪರ್ ಹಾಕಿ ಈ ಥರ ಇಟ್ಕೊಂಡಿರ್ತೀನಿ. ಸೊ ಈ ಥರ ನೀಟಾಗಿ ಜೋಡಿಸ್ಕೊಂಡು ಮೇಲೆ ಒಂದು ಟಿಶ್ಯೂ ಪೇಪರ್ ಹಾಕಿ ಬಾಕ್ಸಲ್ಲಿ ಇಟ್ಕೊಂಡ್ರೆ, ಸೊ ನೀವು ಅದರಲ್ಲಿ ಮಾಯ್ಶ್ಚರ್ ಏನಾದರೂ ಬಿಟ್ಟರು ಟಿಶ್ಯೂ ಪೇಪರ್ ಎಳ್ಕೊಂಬಿಡತ್ತಲ್ವ. ಸೊ ಹಾಗಾಗಿ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರುತ್ತೆ. 15 ದಿನದವರೆಗೂ ನೀವು
ಆರಾಮ್ಸೆ ಇಟ್ಕೋಬೋದು. ಸೊ ನಾನು ಈ ಥರ ಇಟ್ಕೊಂಡಿರ್ತೀನಿ ಫ್ರಿಜ್ಜಲ್ಲಿ, ತುಂಬಾ ಫ್ರೆಶ್ ಆಗಿರುತ್ತೆ. ಸೊ ಅದೇ ಥರ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಮಿಂಟನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೆ. ಸೊ ಈ ಥರ ಏನಾದರೂ ಕೆಲಸ ಮಾಡಬೇಕಾದ್ರೆ ಟಿ ವಿ ನೋಡ್ಕೊತ ಮಾಡೋದ್ರಿಂದ ನಮಗೆ ಬೋರ್ ಅನಿಸಲ್ಲ. ಮಿಂಟೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾಯಿತು. ಸೊ ಇದನ್ನೆಲ್ಲ ಇವಾಗ ಎತ್ತಿ ಇಟ್ಕೋಬೇಕು. ಅಷ್ಟರಲ್ಲಿ ವಿನೀತ್ ಕೂಡ ಆಟ ಆಡ್ತಾ ಇದ್ದ ಹೊರಗಡೆ, ಅವನು ಕೂಡ ಬಂದ. ಸೊ ನೋಡ್ತಿರ್ಬೋದು ಇಲ್ಲಿ ಟಿ ವಿನ ಹಚ್ಕೊಂಡು ಕೂತ್ಕೊಂಡಿದ್ದಾನೆ ಆಲ್ರೆಡಿ. ಇದು ಸಮ್ಮರ್ ಹಾಲಿಡೇಸ್ ಏನಿತ್ತಲ್ವ ಆವಾಗಿನ ವಿಡಿಯೋ. ಇನ್ನೇನು ಸ್ಕೂಲು 4ರಿಂದ 5 ದಿನ ಇತ್ತು ಸ್ಟಾರ್ಟ್ ಆಗೋದಕ್ಕೆ. ಸೊ ಆವಾಗಿನ ವಿಡಿಯೋ ಇದು. ಸ್ವಲ್ಪ ಲೇಟ್ ಆಗಿದೆ ವಿಡಿಯೋ ಹಾಕಲಿಕ್ಕೆ. First you keep close to this much. I kept it. See this 1 inch. 1 inch idu. I know, lodu. Idu equal, okay na? Wait, one thing is something. Like, now it's equal. Okay, now first fold P. Turn like this, keep Jew like this. Lift one only cardboard, then press. Here it's a little. Come with it. So take it. ಈಗ ಇದನ್ನ ಎಲ್ಲ ಇಷ್ಟು ಗ್ಯಾಪ್ Easy. ಸೊ ಇಲ್ಲಿ ವಿನೀತನ್ಗೆ ಸ್ಕೂಲ್ ಬುಕ್ಸ್ ಕೊಟ್ಟಿದ್ರಲ್ವ ಎಲ್ಲ ಕವರ್ ಹಾಕಲಿಕ್ಕೆ ಅರ್ಧ ಆಲ್ರೆಡಿ ಮುಗಿದಿತ್ತು. ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಸೊ ಅದನ್ನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀವಿ. Anyway, school is just folding. ವಿನೀತ್ ನೀನು ಒಟ್ಟ ಟೆಕ್ಸ್ಟ್ ಬುಕ್ ಎಷ್ಟು ಕೊಟ್ಟಿದ್ದಾರೆ ವಿನೀತ್? There's so many Hindi books I have to learn. In third standard. Now it's a tough time for me. ಫಸ್ಟ್ ಸ್ಟ್ಯಾಂಡರ್ಡ್ Tough thing to go for fourth standard. ಫೋರ್ತ್ ಅಲ್ಲ ಥರ್ಡ್ ಅಲ್ವಾ? No, after third standard, next it will be more hurdles. Yeah, in fourth standard it's more harder. I don't like to be on harder. I forgot. Why is this page coming to me? Did you fold this for me? Daddy, did you fold this in my side? No. Okay. Hey, Jetpack, Raphael. Okay, I just fold it. I seem to make it. No, Daddy! You're messing up this. Okay. You are messing up. First one madu. Wait. Good. I'm checking my. ವಿನೀತ್ಗೂ ಕವರ್ ಹಾಕಿ ಬರ್ತಾ ಇದೆಯಲ್ವಾ? ವಿನೀತ್ ನೆಕ್ಸ್ಟ್ ಇಯರ್ ನೀನೇ ಹಾಕ್ತೀಯಾ? Yes. Next. Yes, ಮಾಡಿದ್ದಾರೆ. What is first, sir? ಮಾಡಿದೆ. ಸರಿ. Yes. ನಾವೆಲ್ಲ ಎಷ್ಟನೇ ಕ್ಲಾಸಿಗೆ ಕವರ್ ಹಾಕ್ತಿದ್ವಿ? ನಮ್ಮ ಬುಕ್ಸ್ ನಾವೇ ಕವರ್ ಹಾಕ್ತಿದ್ವಲ್ಲ, ಎಷ್ಟನೇ ವರ್ಷದಿಂದ ಹಾಕ್ತಿದ್ವಿ? What do I know? ನಾವು ಸ್ಕೂಲ್ ಹೋಗ್ಬೇಕಾದ್ರೆ, ನೀವು ಸ್ಕೂಲ್ ಹೋಗ್ಬೇಕಾದ್ರೆ. What do I know? Huh? What do I know? I know you. I don't know when I we started. Give me. ನೀವು ಮಾಡಿರಿ. ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಮಾಡಿದ್ವಿ. ನೀವೇ ಹಾಕೋತಿದ್ರಾ? ನಾವೇ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಿಡಿದು ನಮ್ಮ ಕೆಲಸ ನಾವೇ ಮಾಡ್ಕೊಂಡಿದ್ವಿ. ಹೌದಾ? ಹೌದು. ವಿನೀತ್ ನೀನು ನೋಡು ನೆಕ್ಸ್ಟ್ ಇಯರ್ ಇಂದ ನೀನೇ ಮಾಡ್ಕೋಬೇಕು, ರೈಟ್? What is this? Vineet, we have done good job. ತಮ್ಮ ಶೂ ತಾವೇ ಹಾಕೋತಿದ್ರಂತ ವಿನೀತ್, ತಮ್ಮ ಸಾಕ್ಸ್ ತಾವೇ ವಾಶ್ ಮಾಡ್ಕೋತಿದ್ರಂತೆ. It's easy. ನಾವೇನ್ ಮಾಡ್ಕೊಂತಿದ್ವಿ ಗೊತ್ತಾ? ವೈಟ್ ಶೂನ ಎಕ್ಸ್ಪ್ಲೈನ್ ಮಾಡಿ. ಓಕೆ. ವೈಟ್ ಶೂನ ಹೆಂಗ್ ಮಾಡ್ಕೊಂತಿದ್ವಿ ಗೊತ್ತಾ? ಪಾಲಿಶ್ ಚಾಕ್ ಪೀಸ್ Amma, you better to cut this ಚಾಕ್ one. ಪೀಸ್ ತಗೊಂಡು ಬಂದು ಅದನ್ನ Amma, ನೀರಲ್ಲಿ ಹಾಕಿ Amma, ವೈಟ್ ಶೂ. can I cut this thin one? ಅದನ್ನ ಆಮೇಲೆ ಮಾಡಂತ. ವಿನೀತ್ ಬೇಡ ವಿನೀತ್ ಈಗ ಮಾಡಕ್ ಬರಲ್ಲ, ಇದು ಎಲ್ಲ ಆದ್ಮೇಲೆ ಮಾಡ್ಬೇಕಪ್ರಿ.
ಕಂಫರ್ಟ್ ಆಗಲ್ಲ ನಮಗೆ. ಮಾಡಿ ಗೋ ಫಾರ್ವರ್ಡ್ ಗೋ ಇದು ಗೋ ಫಾರ್ವರ್ಡ್ ವಿತ್ ಲಿಟಲ್ ಬಿಟ್ ಗೋ ಫಾರ್ವರ್ಡ್ ಇನ್ನು ಕಟ್ ಮಾಡಿ. ನಾ ಎಕ್ಸ್ಟ್ರಾ ಮಮ್ಮಿ ಕಟ್ ಮಾಡ್ತಾನೆ. ಮಾಡಿ ಎಷ್ಟು ಬರ್ತದೆ ಅಷ್ಟು ಕಟ್ ಮಾಡಿ. It's not coming. ಈಸ್ ಪೇಪರ್ ಕಟ್ ಮಾಡಕ್ಕೆ ಬರ್ತಾ ಇಲ್ಲ ನೀತಿಗೆ. ಮಮ್ಮಿ ಮಾಡ್ತಾರೆ ಬಿಡು ಪುಟ್ಟ. ಚಿನ್ನ It's slanting. ಇಟ್ಸ್ ಓಕೆ ಬಿಡು, ಅಮ್ಮ ಮಾಡ್ತಾರೆ ಬಿಡು. It's slanting the scissors easily. ಸರಿ ಬಿಡು. ಕೇಳಿದ್ದಕ್ಕಂತ ಹಿಂಗ್ ಮಾಡೋದು. ಚಾಪ್ ಪೀಸ್ ಹಚ್ಕೊಂಡು ವೈಟ್ ಮಾಡ್ತಿದ್ರಾ? ವೈಟ್ ಶೂನ Yes. Wait, go cover it. And New cover. wait, let's just after when I finish ಲೋಕ್ ಮಮ್ಮಗ ಹೆಸರೇ this is not ಇಲ್ಲ ನೀಟ್ ಮಾಡಿದ, ನಾನು ಕಟ್ ಮಾಡಿದ. ಇನ್ನು ನಾನು ಮಾಡಿಲ್ಲ. ಇಲ್ಲ ಸ್ವಲ್ಪ ಕಟ್ ಮಾಡ್ಬೇಕು. ಇರು ಇಲ್ಲ ಸ್ವಲ್ಪ ಕಟ್ ಮಾಡೋಣ. ಇರು ಹಿಂಗೆ ತಡಿ, ಇದನ್ನ ಕಟ್ ಮಾಡೋಣ. ಡ್ಯಾಡಿಗೆ ಇನ್ನೊಂದು ಕವರ್ ಕೊಡಪ್ಪ. ಡ್ಯಾಡಿ ಕೆಲವ್ರಿಗೆ ಸಾಂಗ್ ಮ್ಯೂಸಿಕ್ ಕೇಳ್ತಾ ಇದ್ದೀನಿ. ಮಾಡಪ್ಪ ಇನ್ನೂ ಸರಿ ಆಗ್ತಾ ಇದೆ. ಈಗ ಮಾಡಿ ನೋಡ್ತಾನೆ, ಮಮ್ಮಿ ನೋಡ್ತಾರೆ. ಬೆಂಡ್ ಆಗ್ತಾ ಇದೆ. ನಾನು ಹಿಂಗೆ ಮಾಡಲ್ಲ, ನಿಮ್ಮ ಡ್ಯಾಡಿ ಥರ ನೀನು ಮಾಡಂತ ರೈಟ್. ನಾನು ಹಿಂಗೆ ಮಾಡಿಬಿಟ್ಟು ವೇಟ್ ಅ ಮಿನಿಟ್. ನಮ್ಮ ಮಮ್ಮಿ ಸ್ಟೈಲ್ ಈ ಥರ ಇದೆ, ಜಸ್ಟ್ ನೋಡಂಗೆ. ಇವಾಗ ಹಿಂಗೆ ಮಾಡ್ತೀನಿ. ನಂಗೆ ಗೊತ್ತು ಇವಾಗ ಹಿಂಗೆ ಮಾಡಿ ಅವಾಗ ಪರ್ಫೆಕ್ಟಾಗಿ ಕುಂದಿರುತ್ತೆ. ಓಕೆ, ಇದನ್ನ ಕಟ್ ಮಾಡಪ್ಪ. See daddy, look with phone and it's trick in that's how you do. Easy, you just pull it down. ಓಕೆ. ಇದು ಕಷ್ಟ ಹಚ್ಚು, ಎರಡು ಹಚ್ಚು. ಸರಿ, ಇದಕ್ಕೊಂದು ಹಚ್ಚು. No need, it's okay. ಕಟ್. Here. ಓಕೆ, That will be like this one. ಇದನ್ನ ಹಚ್ಚು. ಆಫ್ ಆಗುತ್ತೆ. ಇಲ್ಲಿ ಮಿಡಲ್. ಮಿಡಲ್ ಬೇಡ, ಇದು ನೋಡಿ ಇಲ್ಲಿ ಅರ್ಧ ಇಲ್ಲಿರ್ಬೇಕು, ಅರ್ಧ ಒಳಗಿರ್ಬೇಕು. ಎಲ್ಲ ಗ್ರಿಪ್ ಕರೆಕ್ಟಾಗಿ ಕೊಡೋಕ್ಕೆ. Okay, mommy done. ಇವಾಗ But we should write it. Oops. Amma, hingaget nodu. The tape is almost ending. ಮುಗಿತಾ? ಇದು ಹಚ್ಚಿ ಇನ್ನೊಂದಕ್ಕಾಗತ್ತೆ ಅಷ್ಟು ಹಚ್ಚಿ. Look, No, the we tape need- is almost We need ending. one ಅಲ್ಲಿ ಆನಲ್ಲಿ ಇದೆ ತೊಂಬ Huh? ಎಲ್ಲ ಮಿರರ್ ಇದಲ್ಲ, The tape almost. ರೈಟ್ ಇದ್ರಲ್ಲಿ ಇದೆ ನೋಡಿ, Okay. ರೈಟ್ ಸೈಡ್. Tape is almost done. Okay, successfully 3 textbook done. Easily done. This tape is gonna finish. Who's gonna pay for you? ಕತ್ರಿ ಕೊಡು. Now new tape. This tape is done. This seems to be good. ಕೈ ನೀತಲ್ಲಿ ಎಳಿಬಾರ್ದು, ನೀನು ಪ್ರೆಸ್ಸಿಂಗ್ ಡೌನ್. pressing down ಐತೆ, but press down ಮಾಡಿದ್ರೆ ಸ್ವಲ್ಪ ಟೈಟ್ ಇತ್ತು. ಇಲ್ಲ, ಬ್ಲೇಡ್ ಇಲ್ಲಿ ಹೊರಗಿದೆ, ಬ್ಲೇಡಿಗೆ ಟಚ್ ಮಾಡ. ಇಲ್ಲ ಹಾಂ ಹುಷಾರು, ಕೈ ಹುಷಾರು. beware about these. ಫಸ್ಟ್ ಇದು ಫೋಲ್ಡ್ ಮಾಡು. ಇದು ಫೋಲ್ಡ್ ಮಾಡಿ. ಇಲ್ಲಿ ಮಾಡಿದ್ದೆ ನಾನು, ಮಮ್ಮಿ ಹಿಂಗೆ ಮಾಡಿದ್ರಲ್ಲ ಹಂಗೆ ಮಾಡು. ಇವಾಗ ಫೋಲ್ಡ್ ಮಾಡು. ಓಕೆ ಮಾಡು.
done. ವೆರಿ ಗುಡ್ ವಿನೀತ್. Now at least we need to ಇದು ಫೋಲ್ಡ್ ಮಾಡಿವ, ಇವಾಗ ಇದು ಫೋಲ್ಡ್ ಮಾಡು. ಹಾಂ ಇದು ಮಾಡಿ, ಹಿಂಗೆ ಫೋಲ್ಡ್ ಮಾಡಿ ಅತ್ತೆ. ಮಾಡಿ. ಸ್ವಲ್ಪ ಬೆಂಡ್ ಆಗ್ತೇವೆ. ಇಟ್ಸ್ ಓಕೆ. ಮಾಡಿ. ಲೈಕ್ ದಟ್. ಹಿಂಗೆ ಮಾಡಿ. This is a new trick. ಎಸ್. And we need to fold. And we need to fold like this. ಹಾಂ ಅಲ್ಲಿ ಇದು ಈ ಕಡೆ ಸೈಡ್ ಕಾರ್ನರ್ ಫೋಲ್ಡ್ ಮಾಡ್ತಿಲ್ಲ, ಹಂಗೆ ಮಾಡು. I know. ಹಾಂ ಲೈಕ್ ದಟ್. ಎಸ್ ಇಲ್ಲಿ ಮಾಡಂಗಿಲ್ಲ ಗೀತಾ. ಮಾಡು ಪುಟ ಮಾಡು. Wait for ಹಾಂ ಹಂಗೆ ಮಾಡಿಬಿಟ್ಟು. before folding this you need to do like this. ಹಾಂ Done. ಅಷ್ಟೇ. I already know how to fold. ಹ್ಞೂ Daddy, you fold it in a wrong way. ಹೌದಾ? ಚೇಂಜ್ ಮಾಡಿ. So small. ಸರಿ, ನೀನು ಮಾಡ್ವಿ ನೀನು ಕರೆಕ್ಟಾಗಿ ಮಾಡು. ಇದು ನೀಟಾಗಿ ಮಾಡ್ಕೊಂಡು ಫೋಲ್ಡ್ ಮಾಡಬೇಕು, ಅಂದ್ರೆ ಅದು ಕುಂದಿರ್ತತಿ. See? ಹಾಂ ಓಕೆ. Done easy like this. It's so easy. ಮಾಡಿ. Anyways, I won't let. ಫೋಲ್ಡ್. ವೆರಿ ಗುಡ್. So easy. ಸೋ ಈಸಿ ಅಲ್ಲ? You don't need to ask anyone. ಎಸ್ ಸೂಪರ್ ವಿನೀತ್. One thing. This is not doing well. ಇಲ್ಲ ಕರೆಕ್ಟ್ ಇದೆ. ಲುಕ್ ಲೈಕ್ ದಟ್. But ಇಷ್ಟೇ. the thing is here. ಇದನ್ನ ಟಿಕ್ಸ್ ಹೊಂಟಿಸ್ಬೇಕು ಇವಾಗ. ಇಷ್ಟೇ. ಓಕೆ. Then just do it now. ಸೂಪರ್ ವಿನೀತ್. That is taking a lot of time. ಆಲ್ರೆಡಿ ಒಂದು ಆಯ್ತು ಹೊಸ. See, look. See, one is finished already. One fold is finished already. See, look. Inside finished is already not even done. I'll do the tape ones. ಹಾಂ ಟೇಪ್ ಹಚ್ಚು. Stop. Let's. Amma, wait, you leave it. Why are you doing that? Whoa! Now done. ಡನ್. Easily. ಹ್ಮ್. But wait, one thing. ಇಲ್ಲಿ ಒಂದು ಹಚ್ಚು. We need to hold. ಹ್ಮ್. So I already know. Oh, wait, ಅದು ಓಪನ್ ಆಯ್ತು. ಸರಿ ಇನ್ನೊಂದು ಹಚ್ಚಿ ಅಂತ ಬಿಡು. ಇಟ್ಸ್ ಓಕೆ. ಒಂದು ಮೋರ್ ಹಚ್ಚು ಅದ್ರ ಮೇಲೆ. I know, we'll just connect to this. ಹಾಂ ಇದಕ್ಕೆ ಹಚ್ಚು. ಇದಕ್ಕೆ ಕನೆಕ್ಟ್ ಮಾಡು. ಇಲ್ಲಿ ಮೇಲಿಂದ ಹಚ್ಚು ಸ್ವಲ್ಪ. ಇಲ್ಲ? ಹಾಂ ಹಚ್ಚು. ವೆರಿ ಗುಡ್. Now it will be the good one if it doesn't work. ಫೋಲ್ಡ್ ಮಾಡೋಕ್ಕೆ ಬರಲ್ಲ. ವೆರಿ ಗುಡ್ ವಿನೀತ್. ಸೂಪರ್. Why is this being cut? ಅದನ್ನ ಕಟ್ ಮಾಡಬೇಕಲ್ಲ ನೆಕ್ಸ್ಟ್ ಆ ಪೇಜ್ ಮಾಡಿಬಿಟ್ಟು. ಹಾಂ ಅಲ್ಲಿಗೆ ಹಚ್ಚು ಮಾಡು. Krista? ಹಾಂ ಮಾಡು. ಅಷ್ಟು ಮಾಡು. Wait, mommy, can you give that notebook, please? ತಗೋ. Now, ಉಲ್ಟಾ ಇಟ್ಟಿದ್ದೀವಿ ಬುಕ್ಸು. ಕರೆಕ್ಟ್ ಇದೆಯಾ? wait. ಸರಿ ಮಾಡು. ಮಮ್ಮಿ ಕಡೆ ಇದೆಯಲ್ಲ ಇದು. ಓಕೆ. Let's do it. Be careful not to pinch me with this. ಸರಿ ಮಾಡಬೇಕು. Wait, is it first? Wait, is it equal? Wait. There. Now good. ಸರಿ. But wait. ಇಲ್ಲಿ ಕಟ್ ಮಾಡ ಇಲ್ಲಿಂದ. ಇಲ್ಲ. ಇನ್ನೂ ಸ್ವಲ್ಪ ಈ ಕಡೆ. ಈ ಕಡ. ಅಲ್ಲೇ ಮಾಡು. And we should do the full one. This is a good scissor. ಓಕೆ ಮಾಡು. ಸಾಕು ಬಿಡು ಸಾಕು. ಇವಾಗ ಫೋಲ್ಡ್ ಮಾಡು. ಸೈಡ್ ಇಟ್ಟು ಫೋಲ್ಡ್ ಮಾಡು. ಕಾರ್ನರ್ ಮಡಿಚು ಫಸ್ಟ್. ಕಾರ್ನರ್ ಮಡಿಚಿಬಿಟ್ಟು ಫೋಲ್ಡ್ ಮಾಡು. I already know how to. ಮಾಡು. Then we need ಫೋಲ್ಡ್ to ಮಾಡು.
ಮಾಡ್ಬೇಕು. This paper, Manda. This paper, you paper. ಸೊ ನೋಡಿದ್ರಲ್ವ, ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು 1ನೇ ಕ್ಲಾಸಿಂದ ತಮ್ಮ ಕೆಲಸ ತಾವೇ ಎಲ್ಲ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ರಲ್ವ ಸ್ಕೂಲ್ಗೆಲ್ಲ ಹೋಗಬೇಕಾದ್ರೆ. ಸೊ ಅದನ್ನೇ ವಿನೀತ್ ಕೇಳಿಸ್ಕೊಂಡ್ಬಿಟ್ಟು ತಾನು ಕೂಡ ತನ್ನ ಬುಕ್ಸಿಗೆ 2 ಬುಕ್ಸಿಗೆ ಕವರ್ ತಾನೇ ಹಾಕಿದ. ನನಗಂತೂ ತುಂಬಾ ಖುಷಿ ಆಯಿತು. ಸ್ವಲ್ಪ ಅವನಿಗೆ ಹೆಲ್ಪ್ ಮಾಡಿದರೆ ಸಾಕು, ಆ ಥರ ತಾನೇ ಹೇಳ್ಕೊಟ್ರೆ ಸಾಕು, ಸ್ವಲ್ಪ ಮಾಡೋಕ್ಕೆ ಕಲ್ತ್ಕೊಂಡ್ಬಿಡ್ತಾನೆ. ಸೊ ಅದನ್ನು ನೋಡಿಬಿಟ್ಟು ನನಗಂತೂ ತುಂಬಾ ಖುಷಿ ಆಯಿತು. ಈ ಥರ ಮಕ್ಕಳನ್ನ ಯಾವುದೇ ಒಂದು ಆ್ಯಕ್ಟಿವಿಟಿ ಇರ್ಬೋದು ಅದರಲ್ಲಿ ಇನ್ವಾಲ್ವ್ ಮಾಡಿಕೊಂಡ್ರೆ ತುಂಬ ಬೇಗ ಕಲಿಯುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇಲ್ಲಿ ವಿನೀತ್ ತಿನ್ನೋದಕ್ಕೇನೋ ಸ್ನ್ಯಾಕ್ಸ್ ಬೇಕು ಅಂತ ಕೇಳಿದ. ಸೊ ಡಾರ್ಕ್ ಚಾಕ್ಲೇಟ್ ತಿಂತಾ ಇದ್ದ. ರೀ ಹಲೋ ತೋರಿ ವಿನೀತ್ ಪೇಡ ತಿನ್ನು. ಈಟ್ ಪೇಡ 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 ತಿನ್. ಏನದು ವಿನೀತ್? Peda. ಯಾವ ಪೇಡ? Darwin peda. ಡು ಯು ಲೈಕ್ ಇಟ್? ಸರಿ ಈಟ್ ಮಾಡು. That's mustard. ಮಸ್ತ್ ಆಯ್ತಾ? ಅದಕ್ಕೆ ತಿನ್ಬೇಕು. ತಗೊಂಡ ಪೇಡ Hello. ನಮಗೂ ಕೂಡ ಹಸಿವಾಗ್ತಾ ಇತ್ತು. ಸೊ ಊರಿಂದ ಬಂದಿದ್ನಲ್ವ, ಧಾರವಾಡ ಫೇಮಸ್ ಪೇಡ ಮತ್ತು ಮಿಕ್ಸರ್ ತೊಗೊಂಬಂದಿದ್ದೆ, ಅದನ್ನು ಕೂಡ ಇಲ್ಲೇ ತಿಂತಾ ಇದ್ವಿ. ಮಸ್ತ್ ಇದನ್ನು ಟ್ರೈ ಮಾಡಿ ಧಾರವಾಡ ಪೇಡ ಒಂದ್ಸಲ, ಸಖತ್ತಾಗಿರುತ್ತೆ. What's that? ವಿನೀತ್ ಕೂಡ ಅವ್ನ ಫ್ರೆಂಡ್ಸ್ ಬಂದರು ಅಂತ ಆಟ ಆಡ್ಕೊಳಕ್ಕೆ ಹೋದ. ಇಲ್ಲಿ ನನ್ನ ಹಸ್ಬೆಂಡು ಕವರೆಲ್ಲ ಹಾಕಿದ್ವಲ್ಲ, ಅದಕ್ಕೆ ಲೇಬಲಿಂಗ್ ಮೇಲೆ ಬರಿಬೇಕಿತ್ತು. ಸೊ ಅದನ್ನು ಅವರು ಬರಿತಾ ಇದ್ದರು. ಸೊ ಇದಕ್ಕಿಂತ ಮುಂಚೆ ಒಂದು ಲಾಗನ್ನು ಶೇರ್ ಮಾಡಿದ್ದೀನಿ, ಅದರಲ್ಲಿ ವಿತೌಟ್ ಪೇಪರ್ ಕಟ್ಟಿಂಗು ಕವರ್ನ ಹೇಗೆ ಹಾಕೋದು ಅಂತ ವಿಡಿಯೋನ ಶೇರ್ ಮಾಡಿದ್ದೀನಿ. ಸೊ ಇಂಟ್ರೆಸ್ಟ್ ಇರೋರು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ಒಂದಿಷ್ಟು ಇನ್ಫಾರ್ಮೇಷನ್ ಕೂಡ ಇದೆ ಸ್ಕೂಲ್ ಬಗ್ಗೆ. ಸೊ ಇಂಟ್ರೆಸ್ಟ್ ಇರೋರು ಒಂದ್ಸಲ ಚೆಕ್ ಮಾಡಿ. ಮಕ್ಕಳು ಸ್ಕೂಲು ಸ್ಟಾರ್ಟ್ ಆಗ್ತಿದೆ ಅಂದರೆ ಸಾಕು, ಎಲ್ಲ ಪೇರೆಂಟ್ಸಿಗೆ ಇದೊಂದು ದೊಡ್ಡ ಕೆಲಸನೇ ಅಂತ ಹೇಳ್ಬೋದು. ಮಕ್ಕಳದೆಲ್ಲ ಬುಕ್ಸ್ ರೆಡಿ ಮಾಡೋದು, ಕವರ್ಸ್ ಹಾಕೋದು, ಇದೊಂದು ಎಲ್ಲ ಲೇಬ್ಲಿಂಗ್ ಮಾಡೋದು ತುಂಬಾ ಕೆಲಸವಿರುತ್ತೆ. ಸೊ ಯಾವಾಗ ಮುಗಿಯತ್ತಪ್ಪ ಅನ್ನಿಸ್ಬಿಟ್ಟಿದೆ, ಅಷ್ಟೊಂದು ವರ್ಕ್ ಕೊಟ್ಟಿರ್ತಾರೆ. ನಿಮಗೂ ಹೀಗೆ ಅನಿಸುತ್ತಲ್ವ? ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆತಂದರೆ ಸಾಕು, ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಅನಿಸಿಕೆನ. ಸೊ ಕವರ್ ಹಾಕಿದ್ಮೇಲೆ ಬುಕ್ಸ್ ಮೇಲೆ ನೇಮ್ಸ್ ಎಲ್ಲ ಬರಿಬೇಕಲ್ವ, ನನ್ನ ಹಸ್ಬೆಂಡ್ ಬರಿತಾ ಇದ್ದರು. ಸೊ ನಾನು ಕಿಚನಲ್ಲಿ ಸ್ವಲ್ಪ ಕೆಲಸ ಇತ್ತು, ನಾನು ಅದು ಮಾಡ್ಕೊಳಿಕ್ಕಂತ ಬಂದೆ. ಯಾಕೋ ಶೀಕರ್ಣಿ ತಿನ್ನಬೇಕಂತ ತುಂಬ ಕ್ರೇವಿಂಗ್ಸ್ ಆಗ್ತೈತೆ ಅಂತ ಹೇಳಿದ್ನಲ್ವ, ಅದಕ್ಕೆ ಲೋಕಲ್ ಶಾಪಿಂದ ಮತ್ತೆ ಮಾವಿನ ಹಣ್ಣು ತರಿಸ್ಕೊಂಡಿದ್ದೆ. ಸೊ ಅದರಿಂದ ನಾನಿಲ್ಲಿ ಶೀಕರ್ಣಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಫುಲ್ ರೆಸಿಪಿನ ಶೇರ್ ಮಾಡಿದ್ದೀನಿ, ನೋಡ್ಕೊಂಬನ್ನಿ. ಇವಾಗ ನಾನಿಲ್ಲಿ ಮಲ್ಲಿಕಾ ಮ್ಯಾಂಗೋನ 2 ತೊಗೊಂಡಿದ್ದೀನಿ. ನೋಡ್ತಿರ್ಬೋದು ನೀವಿಲ್ಲಿ ಈ ಥರ ಹಣ್ಣಾಗಿರಬೇಕು ಮಾವಿನ ಹಣ್ಣು. ನೀವು ಯಾವುದಾದ್ರೂ ವೆರೈಟಿ ತೊಗೊಳ್ಳಿ, ಬಟ್ ಅದು ಮಾವಿನ ಹಣ್ಣು ತುಂಬ ಸ್ವೀಟಾಗಿದ್ದರೆ ಮಾವಿನ ಹಣ್ಣಿನ ಮಾಡಿ ಸೀಕರ್ಣಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಈ ತೊಟ್ಟನ್ನು ತೆಗೆದುಬಿಡೋಣ. ನಾನು ಆಲ್ರೆಡಿ ಇದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಮಾವಿನ ಹಣ್ಣನ್ನು ತೊಟ್ಟನ್ನೆಲ್ಲ ತೆಗೆದುಬಿಟ್ಟು ಈ ಥರ ಕಟ್ ಮಾಡಿ ಇಟ್ಕೊಳ್ಳೋಣ. ನೋಡ್ತಿರ್ಬೋದು ನೀವಿಲ್ಲಿ ಮಾವಿನ ಹಣ್ಣು ಇಷ್ಟು ಹಣ್ಣಾಗಿರಬೇಕು, ಅಂದರೆ ಶೀಕರ್ಣಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನು ಈ ಥರ ಸ್ಲೈಸಾಗಿ ಕಟ್ ಮಾಡಿಕೊಂಡು ಪಲ್ಪ್ ಮಾತ್ರ ತೆಕ್ಕೋಬೇಕು. ಸೊ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಕಟ್ ಮಾಡಿಕೊಂಡು ಇದನ್ನು ಪಲ್ಪ್ ಎಲ್ಲ ಒಂದು ಬೌಲ್ಗೆ ತಗೊಳ್ತಾ ಇದ್ದೀನಿ. ನೀವು ಯಾವುದೇ ಮಾವಿನ ಹಣ್ಣು ತೊಗೊಳ್ಳಿ, ಈ ಥರ ಕಟ್ ಮಾಡಿದರೆ ಪಲ್ಪ್ ಥರ ಬರ್ತಾ ಇರಬೇಕದು, ಅಂದರೆ ಮಾವಿನ ಹಣ್ಣಿನ ಶೀಕರ್ಣಿ ತುಂಬ ಚೆನ್ನಾಗಾಗತ್ತೆ. ತುಂಬ ಸ್ವೀಟಾಗಿರೋವಂಥ ಹಣ್ಣು ತೊಗೊಂಡ್ರೆ ಚೆನ್ನಾಗಿರುತ್ತೆ. ಸೊ ಈ ಥರ ಎಲ್ಲ ಒಂದು ಬೌಲ್ಗೆ ತೆಕ್ಕೊಂಬಿಟ್ಟು ಇಟ್ಕೊಳ್ತಾ ಇದ್ದೀನಿ ನಾನು.
ಅದರಲ್ಲಿನೂ ನಾರ್ತ್ ಕರ್ನಾಟಕ ಸೈಡು, ಅದರಲ್ಲಿ ಹುಬ್ಳಿ ಧಾರವಾಡ ಕಡೆ ಹೋದರೆ ನಿಮಗೆ ಕರಿ ಈಶಾಡಿ ಅಂತ ಫ್ರೂಟ್ ಸಿಗುತ್ತೆ. ಇದು ಮ್ಯಾಂಗೋದಲ್ಲಿ ಒಂದು ವೆರೈಟಿ. ಅದರ ಶ್ರೀಕರ್ಣಿ ಅಂತೂ ತುಂಬಾ ಸಖತ್ತಾಗಿರುತ್ತೆ. ಸೊ ಇಲ್ಲಿ ಬೆಂಗಳೂರಲ್ಲಿ ಈ ಥರ ಮಲ್ಲಿಕಾ ಮ್ಯಾಂಗೋ ಸಿಗುತ್ತೆ. ಅದರಿಂದ ಮಾಡ್ಕೊಳ್ಳಿ ಶ್ರೀಕರ್ಣಿ, ತುಂಬಾ ಸಖತ್ತಾಗಿರುತ್ತೆ. ಇದು ಸಿಕ್ಕಿಲ್ಲ ಅಂದರೆ ಬೇರೆ ಕಡೆ ಇರೋರಿಗೆಲ್ಲ ಬೇರೆ ಸ್ವೀಟ್ ಯಾವುದು ಹಣ್ಣಿರುತ್ತೆ ನೋಡಿ ಮ್ಯಾಂಗೋದಲ್ಲಿ, ಆ ವೆರೈಟಿ ತೊಗೊಂಡು ಮಾಡ್ಕೊಳ್ಳಿ. ಸೊ ಈ ಥರ ಇದನ್ನು ಎಲ್ಲ ಕಟ್ ಮಾಡಿಕೊಂಡು ಸ್ಮ್ಯಾಶ್ ಮಾಡ್ಕೋಬೇಕು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ತುಂಬ ಫುಲ್ಲು ಸ್ಮ್ಯಾಶ್ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಪೀಸಾಗಿ ಉಳ್ಕೋಬೇಕು, ಆ ಥರ ಮಾಡ್ಕೋಬೇಕು. ನೀವು ಯಾವುದಾದ್ರೂ ಹಣ್ಣು ತೊಗೊಂಡ್ರೂ ಪರವಾಗಿಲ್ಲ, ಬಟ್ ಸ್ವೀಟ್ ಆಗಿರೋವಂಥ ಹಣ್ಣು, ಪಲ್ಪ್ ಇರುವಂಥ ಹಣ್ಣು ತೊಗೊಳ್ಳಿ ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೆ, ಅಂದ್ರೇ ತುಂಬ ಚೆನ್ನಾಗಿ ಬರುತ್ತೆ ಶ್ರೀಕರ್ಣಿ ಮಾಡಿದಾಗ. ಸೊ ಇಲ್ಲಿ ನೋಡ್ತಾ ಇದ್ದೀನಿ ನೋಡಿ, ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ, ಅಂದರೆ ಸ್ವಲ್ಪ ಪೀಸ್ ಥರ ಉಳ್ಕೋಬೇಕು. ಅದಕ್ಕೆ ನಾನು 1/2 ಕಪ್ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಒಂದು ಪಿಂಚ್ ಸಾಲ್ಟ್ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ನೀರು ಹಾಕ್ಕೋಬೇಕು, ತುಂಬ ಜಾಸ್ತಿ ಹಾಕ್ಕೊಳಕೋಬೇಡಿ ನೀರನ್ನು. ಜಸ್ಟ್ ಬೆಲ್ಲ ಮೆಲ್ಟ್ ಆಗಬೇಕು ಅಷ್ಟೇ ಹಾಕ್ಕೋಬೇಕು. ಸೊ ನೀವು ಮಾವಿನ ಹಣ್ಣು ನೋಡ್ಕೊಳ್ಳಿ, ಸ್ವೀಟ್ ನಿಮ್ಗೆ ಎಷ್ಟು ಬೇಕು, ಒಂದೊಂದು ಸ್ವೀಟ್ ಆಗಿರುತ್ತೆ. ಇದು ಮಲ್ಲಿಕಾ ಮ್ಯಾಂಗೋ ತುಂಬ ಸ್ವೀಟ್ ಆಗಿರುತ್ತೆ. ಸೊ ನಾನಿಲ್ಲಿ ಸ್ವಲ್ಪ ಮಾತ್ರ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕಿ ಒಂದು 10 ನಿಮಿಷ ಹಾಗೆ ಬಿಡೋಣ, ಬೆಲ್ಲ ಸ್ವಲ್ಪ ಕರಗತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು 10 ಮಿನಿಟ್ಸ್ ಆದಮೇಲೆ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಇವಾಗ ನಿಮಗೆ ಬೇಕಂದರೆ ಇದಕ್ಕೆ ಏಲಕ್ಕಿ ಪುಡಿನೂ ಹಾಕೋಬೋದು, ನಾನಿಲ್ಲಿ ಹಾಕ್ತಾಯಿಲ್ಲ ಇದಕ್ಕೆ. ಸೊ ಇವಾಗ ನೋಡ್ತಿರ್ಬೋದು ನೀವು ಮಾವಿನ ಹಣ್ಣಿನ ಶ್ರೀಕರ್ಣಿ ಎಷ್ಟು ಚೆನ್ನಾಗಿ ರೆಡಿಯಾಗೋಯ್ತು. ಜಸ್ಟ್ ಒಂದು 5 ಮಿನಿಟ್ಸಲ್ಲೇ ನೀವು ಈ ರೆಸಿಪಿನ ಮಾಡ್ಕೊಂಡ್ಬಿಡ್ಬೋದು. ತುಂಬಾ ಸಖತ್ತಾಗಿರುತ್ತೆ. ಅದರಲ್ಲೂ ಇದು ಚಪಾತಿ, ಹೋಳಿಗೆ ಮತ್ತು ಬಿಳಿ ಹೋಳಿಗೆ ಅಂತೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನೀವು ಹಾಗೇನೆ ಒಂದು ಬೌಲಲ್ಲಿ ಹಾಕೊಂಡು ಹಾಗೆ ಡೆಸರ್ಟ್ ಥರನೂ ತಿನ್ಬೋದು. ಮಾವಿನ ಹಣ್ಣಿನ ಸೀಸನ್ ಮುಗಿಯೋಷ್ಟರಲ್ಲಿ ಒಂದು ಸಲನಾದರೂ ಟ್ರೈ ಮಾಡಿ ನೋಡಿ ಈ ರೆಸಿಪಿನ, ತುಂಬಾ ಸಖತ್ತಾಗಿರುತ್ತೆ. ನಮ್ಮ ಮನೆಯಲ್ಲಂತೂ ಮಾವಿನ ಹಣ್ಣು ಸೀಸನ್ ಮುಗಿಯೋವರೆಗೂ ಶ್ರೀಕರ್ಣಿ ಮಾಡ್ತಾ ಇರ್ತೀವಿ. ಶ್ರೀಕರ್ಣಿ ಅಂದರೆ ನಮ್ಮ ಮನೆಯಲ್ಲಂತೂ ಎಲ್ಲರಿಗೂ ತುಂಬಾ ಇಷ್ಟ. ಸೊ ಹಾಗೆ ಹೋಳಿಗೆ ಜೊತೆ ಆಗಿರ್ಬೋದು, ಬೇಳೆ ಹೋಳಿಗೆ ಜೊತೆ ಆಗಿರ್ಬೋದು, ಬಿಳಿ ಹೋಳಿಗೆ ಜೊತೆ ಆಗಿರ್ಬೋದು, ಚಪಾತಿ, ಪೂರಿ, ದೋಸೆಗೆ, ಆಮೇಲೆ ಹಾಗೇನೂ ತಿನ್ಬೋದು. ತುಂಬಾ ಸಖತ್ತಾಗಿರುತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ ಅಂತಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ. ಜಸ್ಟ್ 5 ಮಿನಿಟ್ಸಲ್ಲಿ ಮಾಡ್ಕೊಂಬಿಡ್ಬೋದು ಈ ರೆಸಿಪಿನ. ಸೊ ಹಾಗೆ ನಾವು ಮಧ್ಯಾಹ್ನದ ಊಟ ಮಾಡ್ಕೊಳ್ತಾ ಇದ್ವಿ. ನನ್ನ ಹಸ್ಬೆಂಡು ಆಲ್ರೆಡಿ ಊಟ ಆಯಿತು ಅವ್ರದ್ದು. ವಿನೀತ್ ಆ್ಯಂಡ್ ಹಸ್ಬೆಂಡ್ ಊಟ ಮಾಡಿಕೊಂಡ್ರು. ಸೊ ನಾನು ಊಟ ಮಾಡ್ಕೊಳ್ತಾ ಇದ್ದೀನಿ. ನನಗಂತೂ ಶ್ರೀಕರ್ಣಿ ಇದ್ದರೆ ಸಾಕು, ಬೇರೆ ಏನು ಬೇಡ ಅನಿಸುತ್ತೆ. ಜಸ್ಟ್ ನಾನು ಚಪಾತಿ ಶ್ರೀಕರ್ಣಿ ಅಷ್ಟೇ ತಿನ್ಕೊಳ್ತಾ ಇದ್ದೀನಿ. ಅಷ್ಟೊಂದು ಇಷ್ಟ ನನಗೆ ಶ್ರೀಕರ್ಣಿ ಅಂದರೆ. ನಮ್ಮ ಚಾನಲಲ್ಲಿ ಸರ್ಚ್ ಮಾಡಿ ನೋಡ್ಬೋದು ನೀವು, ಶ್ರೀಕರ್ಣಿ ರೆಸಿಪಿನೇ ಸಪ್ರೇಟಾಗಿ ವೀಡಿಯೋನೂ ಹಾಕಿದ್ದೀನಿ. ವ್ಲಾಗ್ ನೋಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನೀವು ಜಸ್ಟ್ ರೆಸಿಪಿ ಕೂಡ ನೋಡ್ಕೋಬೋದು. ಹಾಗೆ ಇದೇ ಥರದ ಈಸಿ ರೆಸಿಪಿಗಳು ತುಂಬ ಇದ್ದಾವೆ ನಮ್ಮ ಚಾನಲಲ್ಲಿ, ಹೋಗಿ ಒಂದು ಸಲ ಚೆಕ್ ಮಾಡಿ ಇಂಟ್ರೆಸ್ಟ್ ಇರೋರು. ಹಾಗೆ ನಾವು ಊಟ ಮಾಡ್ಕೊಂಡು ಆದ ನಂತರ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ನಾನು ಇಲ್ಲಿ ಈವ್ನಿಂಗು ಒಂದು 6 ಗಂಟೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಈವ್ನಿಂಗ್ ಯಾಕೋ ಹಸಿವಾಗ್ತಾಯಿತ್ತು ಅಂತ ಹೇಳಿದ್ದೆ ನನ್ನ ಹಸ್ಬೆಂಡ್ಗೆ. ಸೊ ಅವರು ಬೇಕ್ರಿಯಿಂದ ಪನ್ನೀರ್ ರೋಲ್ ಆ್ಯಂಡ್ ಮಶ್ರೂಮ್ ರೋಲ್ ತೊಗೊಂಬಂದಿದ್ರು. ತುಂಬಾ ಸಖತ್ತಾಗಿರುತ್ತೆ ಇದು ಮಾತ್ರ, ನಮಗಂತೂ ತುಂಬಾ ಇಷ್ಟ. ಸೊ ಈವ್ನಿಂಗ್ ಸ್ನ್ಯಾಕ್ಸಿಗೆ ತೊಗೊಂಬಂದಿದ್ರು. ಸೊ ಮಧ್ಯಾಹ್ನ ನಾನು ಬರೀ ಶ್ರೀಕರ್ಣಿ ಚಪಾತಿ ಅಷ್ಟೇ ತಿಂದ್ಕೊಂಡಿದ್ದೆ, ಅದಕ್ಕೆ ಹಸಿವಾಗ್ತಾಯಿತ್ತು. ಸೊ ರೈಸು ಸಾಂಬಾರು ಏನೂ ತಿನ್ನಲಿಲ್ಲ, ಅವ್ರು ಮಾತ್ರ ಊಟ ಮಾಡಿದರು. ನನಗಂತೂ ಶ್ರೀಕರ್ಣಿ ತುಂಬ ಇಷ್ಟ ಅಂತ ಹೇಳಿದ್ನಲ್ಲ, ನಾನು ಏನು ತಿನ್ನಲಿಕ್ಕೆ ಹೋಗಲಿಲ್ಲ. ಸೊ ಅದಕ್ಕೋಸ್ಕರ ಹಸಿವಾಗ್ತಾಯಿತ್ತು. ಅವರು ಪನ್ನೀರ್ ಆ್ಯಂಡ್ ಮಶ್ರೂಮ್ ರೋಲ್ ತೊಗೊಂಬಂದಿದ್ರು. ಸೊ ನಾವಿಲ್ಲಿ ಸ್ನ್ಯಾಕ್ಸ್ ತಿಂದ್ಕೊಳ್ತಾ ಇದ್ದೀವಿ ಇವಾಗ. ತುಂಬಾ ಸಖತ್ತಾಗಿರುತ್ತೆ. ನನಗಂತೂ ನಾನೊಬ್ಬಳೇ ಅಲ್ಲ, ನಮ್ಮ ಮನೆಗೆ ಎಲ್ಲರಿಗೂ ಫೇವ್ರೇಟ್ ಇದು. ಅದರಲ್ಲೂ ಪನ್ನೀರ್ ರೋಲ್ ಅಂತೂ ತುಂಬಾ ಇಷ್ಟ ನನಗೆ ಮತ್ತು ವಿನೀತ್ಗೆ. ತುಂಬಾ ಸಖತ್ತಾಗಿರುತ್ತೆ. ವಿನೀತ್ಗೆ ಟ್ರಫಲ್ ಕೇಕ್ ತೊಗೊಂಬಂದಿದ್ರು. ಸೊ ಅದನ್ನು ಅವನು ತಿಂದ್ಕೊಳ್ತಾನೆ. ಸೊ ಇದು ನಮಗೆ ಮಾತ್ರ ತೊಗೊಂಬಂದಿದ್ರು ಇವತ್ತು. ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂದರೆ ಸಾಕು, ಇದೊಂದು ಎಕ್ಸ್ಟ್ರಾ ಕೆಲಸನೇ ಅಂತ ಹೇಳ್ಬೋದು ಎಲ್ಲ ಪೇರೆಂಟ್ಸ್ಗಳಿಗೂ. ಯಾವಾಗಪ್ಪ ಮುಗಿಯುತ್ತೆ ಅನ್ನಿಸ್ಬಿಡುತ್ತೆ, ಅಷ್ಟೊಂದು ಬುಕ್ಸ್ಗಳು. ಸೊ ಅದು ಮುಗಿಸೋಷ್ಟರಲ್ಲಿ ಸಾಕಾಗಿ ಹೋಗುತ್ತೆ. ಸೊ ಆಲ್ಮೋಸ್ಟ್ ಮುಗಿತಾ ಬಂತು, ಇನ್ನೊಂದು ಸ್ವಲ್ಪ ಇರ್ಬೋದು ಅಷ್ಟೇ.
ಸೊ ನಾನಿಲ್ಲಿ ಸ್ನ್ಯಾಕ್ಸ್ ತಿಂದ್ಕೊಂಡು ಸ್ವಲ್ಪ ಟೀ ಮಾಡ್ಕೋಬೇಕನ್ನಿಸ್ತು. ಸ್ವಲ್ಪ ಟೀನೂ ಕೂಡ ಮಾಡಿಕೊಂಡೆ. ಟೀ ಎಲ್ಲ ಕುಡ್ಕೊಂಡು ಮತ್ತೆ ಸಿಗ್ತೀನಿ ನಿಮಗೆ. ಇಲ್ಲಿ ಟೀ ಎಲ್ಲ ಕುಡ್ದಾದ ನಂತರ ಇನ್ನೊಂದು 4 ಬುಕ್ಸ್ ಮಾತ್ರ ಉಳ್ಕೊಂಡಿತ್ತು. ಸೊ ಅದನ್ನು ಕೂಡ ಕವರ್ ಹಾಕಿ ಮುಗಿಸಿದ್ದಾಯಿತು. ನನ್ನ ಬ್ರದರ್ ಕಾಲ್ ಮಾಡಿದ್ದ. ಸೊ ಅವನ ಜೊತೆ ಇಲ್ಲಿ ಸ್ವಲ್ಪ ಮಾತಾಡ್ಕೊಳ್ತಾ ಇದ್ದೆ. ಸೊ ನಾನು ನಮ್ಮ ಹಸ್ಬೆಂಡ್ ಆಗಿ ಅದೊಂದಿಷ್ಟು ಬರೆಯೋದಿತ್ತಲ್ಲ ಬುಕ್ಸ್ಗಳಿಗೆ, ಅದೊಂದು ಸ್ವಲ್ಪ ಕಂಪ್ಲೀಟ್ ಮಾಡ್ತಾಯಿದ್ರು. ವಿನೀತಿನ ಆ್ಯಕ್ಟಿವಿಟೀಸ್ ಬಗ್ಗೆ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಳಕ್ಕೆ ಹೋದರೆ ಅವನಿಗೆ ಇಷ್ಟನೇ ಆಗೋದಿಲ್ಲ. ವೀಡಿಯೋ ಮಾಡೋಕ್ಕೆ ಹೋದರೆ ಅವನು ಯಾವ ಥರ ರಿಯಾಕ್ಟ್ ಮಾಡ್ತಾನೆ ಈ ವಿಡಿಯೋ ಕೊನೆಯಲ್ಲಿ ಹಾಕಿದ್ದೀನಿ, ನೀವು ನೋಡ್ಬೋದು. ಅವನು ತುಂಬ ಚೆನ್ನಾಗಿ ಪೇಂಟಿಂಗ್ಸು, ಡ್ರಾಯಿಂಗ್ಸ್ ಆಗಿರ್ಬೋದು, ಯಾವುದಾದ್ರೂ ಒಂದು ಕ್ವಶನ್ ಬಗ್ಗೆ ಒಂದೊಂದು ಎಕ್ಸ್ಪ್ಲನೇಷನ್ ಕೊಡ್ತಿರ್ತಾನೆ. ಅವನು ತುಂಬಾ ಮೆಚ್ಯೂರ್ಡಾಗಿ ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ. ಸೊ ಆ ಥರದ್ದು ಏನಾದರೂ ವಿಡಿಯೋ ಮಾಡ್ಕೊಳಕ್ಕೆ ಹೋದರೆ ಅವನು ಇಷ್ಟನೇ ಪಡೋದಿಲ್ಲ. ವಿಡಿಯೋ ಮಾಡ್ತಾ ಇರುವಾಗ ಅವನು ಯಾವ ಥರ ರಿಯಾಕ್ಟ್ ಮಾಡ್ತಾನೆ ನೀವು ಕೊನೆಯಲ್ಲಿ ಶೇರ್ ಮಾಡಿದ್ದೀನಿ, ನೀವು ನೋಡ್ಬೋದು. ಸೊ ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರಿ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು. ಕೀಪ್ ವಾಚಿಂಗ್ ಪೇಡಾನಗರಿ ಫುಡ್ಸ್.